ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾಳಿನ ದಿನದ ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಪ್ರೋಮೋ ಏನಾಗಿದೆ ನೋಡೋಣ ಬನ್ನಿ. ಇತ್ತ ಕಾವೇರಿ ಬಹಳ ನೋವಿನಿಂದ ಅಳ್ತಾ ಕೂತಿರುತ್ತಾಳೆ. ಅಳ್ತಾ ಕೂತಿದ್ರೆ ಅವಳಿಗೆ ಕಲ್ಪನೆಲೆ ಅಗಸ್ತ್ಯ ಬಂದಂತಾಗ್ತದೆ. ಅವಳಿಗೆ ಹತ್ರ ಬಂದು ಅವಳಿಗೆ ಸಮಾಧಾನ ಮಾಡ್ದಾಗೆ, ಅವಳನ್ನ ಮಡ್ಲಲ್ಲಿ ಮಲಗಿಸ್ಕೊಂಡು ತಲೆ ನೇವರಿಸ್ದಾಗೆ ಹೀಗೆಲ್ಲ ಅನ್ಸುತ್ತೆ. ಈ ಕಡೆ ಕುಡಾಕಿರ ಕಡೆಗೆ ವಿವೇಕ್ ಮತ್ತೆ ಹಾಗೇನೆ ಇವಳು ಕೂಡ ವೃಂದ ಇಬ್ರು ಬರ್ತಾರೆ. ಇಬ್ರು ಬಂದ್ಮೇಲೆ ಅಗಸ್ತ್ಯನ ಹತ್ರ ಬಂದ್ಬಿಟ್ಟು, ಅಯ್ಯೋ ಪಾಪ ಸುಮ್ಮನೆ ಒದೆ ತಿಂತಾ ಇದ್ದಾನೆ, ಅಚ್ಚುಕಟ್ಟಾಗಿ ಒಪ್ಕೊಬಿಟ್ಟಿದೆ ಅಂತ ಹೇಳಿ ಅಂತಾಳೆ. ಅಂದ್ರೆ ಅಗಸ್ತ್ಯಂಗೆ ಸ್ವಲ್ಪ ಎಚ್ಚರ ಆಗುತ್ತೆ. ಎಚ್ಚರ ಆದ್ಮೇಲೆ, ಅಗಸ್ತ್ಯ ನಾವ್ ಹೇಳಿದ ಮಾತು ಕೇಳು, ಕಾವೇರಿನ ಬಿಟ್ಬಿಡು ಆಯ್ತಲ್ಲ, ನನ್ನನ್ನು ಒಪ್ಕೊ, ನೀನು ನನ್ನನ್ನ ಮದ್ವೆ ಆಯ್ತೀನಿ ಅಂತ ಒಂದು ಮಾತು ಹೇಳು ಸಾಕು, ಕರ್ಕೊಂಡು ಹೋಗ್ತೀವಿ ಇಲ್ಲಿಂದ ಅಂತ ಹೇಳ್ತಾರೆ. ಆಮೇಲೆ ಇಬ್ರು ನೋಡ್ಬಿಟ್ಟು, ಬಾವ ನೀನು ಅಂತ ಹೇಳಿ ಅಂದಾಗ, ಏನ್ ಮಾಡೋದು, ನನ್ನ ತಂಗಿಗೋಸ್ಕರ ಇಷ್ಟೆಲ್ಲ ಮಾಡ್ಲೇಬೇಕಾಯ್ತು ಅಗಸ್ತ್ಯ ಅಂತ ಹೇಳಿ ವಿವೇಕ್ ಅಂತಾನೆ. ಅಂದ್ರೆ ಇಬ್ರು ಅಂತಾರೆ, ಒಪ್ಕೊಬಿಡು, ಒಂದೇ ಒಂದ್ಸಾರಿ ಒಪ್ಕೊಬಿಡು, ನಾವು ಕರ್ಕೊಂಡು ಹೋಗ್ತೀವಿ. ನಲ್ಲಿ ನೀನು ಕಾವೇರಿ ಕಾವೇರಿ ಅಂತ ಬಡ್ಕೊಳ್ತೀಯ ನೀನು. ಇಲ್ಲ, ನನ್ ಕಾವೇರಿ ಬಿಟ್ಟು ಯಾರನ್ನು ಕೂಡ ಒಪ್ಕೊಳಕ್ ಸಿದ್ವಿಲ್ಲ. ನನ್ ಕಾವೇರಿ ನನ್ನ ಪ್ರಾಣ, ನನ್ನ ಜೀವ, ಅವಳೇ ನನ್ನ ಹೆಂಡತಿ, ಯಾವಾಗಿದ್ರು ಕೂಡ ಅವಳೇ ನನ್ನ ಹೆಂಡತಿ ಅಂತ ಹೇಳಂತಾನೆ. ಹಂಗಂದಾಗ, ಅಯ್ಯೋ ನಿನಗಂತಿ ಅವಳಿಗೂ ಕೂಡ ಅಲ್ಲಿ ತೊಂದರೆ ಆಗಿದೆ, ಅವಳನ್ನ ಆಗ್ಲೇ ಬಂಡೆ ಮೇಲಿಂದ ತಳ್ಳಿದ್ದು ಆಯ್ತು ಆಯ್ತಾ, ಅವಳು ತಾಯಿ ಆಗ್ತಾ ಇದ್ಲು, ಈಗ ಮಗುನು ಕೂಡ ಕಳ್ಕೊಂಡಿದ್ದಾಳೆ ಅಂತ ಅಂದಾಗ, ಆಗ ಅಗಸ್ತ್ಯ ನನ್ ಕಾವೇರಿ ತಾಯಿ ಆಗ್ತಿದ್ಲ ಅಂತ ಖುಷಿ ಪಡ್ತಾನೆ. ಹೆಚ್ಚು ಖುಷಿ ಪಡ್ಬೇಡ ನೀನು, ಈಗ ಒಪ್ಕೋ ಅಂತ ಹೇಳಂತಾರೆ. ಹಾಗಂದಾಗ ಅವನು, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನನ್ಗೆ ಕಾವೇರಿನೇ ನನಗೆ ಮುಖ್ಯ ಅಂತ ಹೇಳಂದಾಗ, ಸರಿ ಅಲ್ಲಿಂದ ತೆರಳುತ್ತಾರೆ. ತೆರಳಿದ್ಮೇಲೆ ಅನುಭವಿಸು ಅಂತ ಹೇಳಿ, ಈ ಕಡೆ ಕಾವೇರಿ ಬಹಳ ನೊಂದು ಬಿಟ್ಟಿರ್ತಾಳೆ. ಅವಳಿಗೆ ಕಾಡ್ತಾ ಇರ್ತೀನಿ, ಎಲ್ಲಿದ್ದೀರಾ ಸರ್, ಎಲ್ಲಿದ್ದೀರಾ ಅಗಸ್ತ್ಯ ಸರ್, ನಿಮ್ಮನ್ನು ಬಿಟ್ಟಿರಕ್ಕಾಗ್ತಾ ಇಲ್ಲ, ಬನ್ನಿ ಬನ್ನಿ, ಎಲ್ಲಿದ್ದೀರಾ ಬನ್ನಿ ಬೇಗ ಅಂತ ಇರ್ತಾಳೆ. ಸರಿ ಅಜ್ಜಿ ಮತ್ತೆ ಮಾವ ಇರೋ ರೂಮಿಗೆ ಬರ್ತಾಳೆ. ಶಶಿ ಮತ್ತೆ ಪ್ರಮೋದಾದೇವಿ ಇಬ್ರು ನಿಂತಿದ್ದಾಗ ಹೇಳ್ತಾಳೆ, ನನ್ನ ಅಗಸ್ತ್ಯ ಸರ್ ಅಲ್ಲವೇ ಅಲ್ಲ ಈತ, ಅವನು ಬೆನ್ ಮಾಡಿ ನಿಂತಾಗ ಕಂಡಂತಹ ಗುರ್ತೆಲ್ಲನು ಹೇಳ್ತಾಳೆ. ಈಗಿತ್ತು, ಯಾವುದೇ ಕಾರಣಕ್ಕೂ ನನ್ನ ಅಗಸ್ತ್ಯ ಸರ್ ಅಲ್ಲ ಇವರು, ಈತನ ಬೇರೆನೆ ಇವನು, ಈಗ ಅಗಸ್ತ್ಯ ಸರ್ನ ನಾವು ಹುಡುಕ್ಬೇಕಾಯ್ತೆ ಅಂತ ಹೇಳಿದಾಗ, ಶಶಿಗೆ ಮತ್ತೆ ಪ್ರಮೋದಾದೇವಿ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ, ಮುಂದೇನು ಅಂತ ಹೇಳಿ. ಇಲ್ಲಿಗೆ ಈ ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಅಗಸ್ತ್ಯನ ಬೇಗ ಹೋಗಿ ಕಾವೇರಿ ಸೇರ್ಲಿ ಅಂತ ಬಯಸೋಣ. ಬೇಗನೆ ಅವನನ್ನ ಕರೆತರುವಂತಹ ಸಂದರ್ಭ ಬರ್ಲಿ, ಆದಷ್ಟು ಬೇಗನೆ ಅಂತ ಹಾರೈಸೋಣ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು.